ಮಲೇಶ್ವರ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟ ಬಿಗ್ ಅಪ್ಡೇಟ್ ಇದು. ಶಂಕಿತ ಅಬೂಬಕರ್ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ. ತಮಿಳುನಾಡಿನಲ್ಲಿ ಮಾಹಿತಿಯನ್ನ ಸಂಗ್ರಹಿಸಿದೆ ಬೆಂಗಳೂರಿನ ಎಟಿಸಿ. ಮಲೇಶ್ವರ ಬಾಂಬ್ ಬ್ಲಾಸ್ಟ್ ಕೇಸ್ನ ಕಿಂಗ್ ಪಿನ್ ಅಬೂಬಕರ್ ಬಿಜೆಪಿ ಕೇಂದ್ರ ಕಚೇರಿ ಮುಂದೆ, ರಾಜ್ಯ ಘಟಕದ ಕೇಂದ್ರ ಕಚೇರಿ ಮುಂದೆ ಸ್ಕೂಟರ್ನಲ್ಲಿ ಬಾಂಬ್ ಅನ್ನ ಇಟ್ಟಿದ್ದ ಆರೋಪ. ಬಾಂಬ್ ತಯಾರಿಯಲ್ಲಿ ಮಾಸ್ಟರ್ ಆಗಿದ್ದ ಈ ಅಬೂಬಕರ್ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇಶ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹದೇಶ್, ಮಲೇಶ್ವರ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ಅಬೂಬಕರ್ ವಿಚಾರಣೆ ಸಂದರ್ಭದಲ್ಲಿ ಮಹತ್ವದ ಮಾಹಿತಿಗಳು ಲಭ್ಯ ಆಗಿರೋದು, ಡೀಟೇಲ್ಸ್ ಕೊಡೋದಾದ್ರೆ. ಮಿತಾ, ನಿಜಕ್ಕೂ ಕೂಡ ಕಳೆದ ಕೆಲ ವರ್ಷಗಳ ಹಿಂದೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರು. ಆ ಒಂದು ಪ್ರಕರಣದ ಕೇಸ್ ಈಗ ಮತ್ತೆ ತನಿಖೆಗೆ ಒಳಪಟ್ಟಿದೆ. ಈಗಾಗಲೇ ಆಂಟಿ ಟೆರರಿಸ್ಟ್ ಸೆಲ್ನ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ರೀಇನ್ವೆಸ್ಟಿಗೇಷನ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ತಮಿಳುನಾಡಿನಲ್ಲಿ 3 ಬಂಧಿಸಿ, ಅದರಲ್ಲೂ ಕೂಡ ಅಬೂಬಕರ್ ಎಂಬಾತನಿದ್ದಾನೆ. ಈತನೇ ಈ ಒಂದು ಮಲ್ಲೇಶ್ವರಂ ಬ್ಲಾಸ್ಟ್ ಕೇಸ್ನ ಪ್ರಮುಖ ರೂವಾರಿ ಅಂತ ಹೇಳಿ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿತ್ತು. ಆತ ಬೇರೆ ಬೇರೆ ಕಡೆಗಳು ಕೂಡ ಮತ್ತೆ ಪ್ಲಾನ್ ಮಾಡ್ತಿದ್ದಾನೆ ಅಂತ ಮಾಹಿತಿ ಮೇರೆಗೆ ತಮಿಳುನಾಡಿನ ಎಟಿಎಸ್ ಅಂದ್ರೆ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಅಲ್ಲಿನ ತನಿಖಾ ತಂಡ ಆತನನ್ನ ಬಂಧಿಸುವಂತ ಕೆಲಸನ ಮಾಡಿತ್ತು. ಬೆಂಗಳೂರಿನಲ್ಲಿ ಈತನಿಗೆ ಒಂದಷ್ಟು ಕಾಂಟ್ಯಾಕ್ಟ್ ಗಳು ಇರುವಂತ ಸಾಧ್ಯತೆ ಇತ್ತು. ಜೊತೆಗೆ ಇಲ್ಲಿ ಆಲ್ರೆಡಿ ಆಗಿರುವಂತ ಒಂದಷ್ಟು ಕೇಸ್ನ ಪ್ರಮುಖ ರೂವಾರಿ ಆತ ಆಗಿರೋದ್ರಿಂದ ಈತನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೇಳುವಂತ ಕೆಲಸವನ್ನ ಎಟಿಸಿ ಅಧಿಕಾರಿಗಳು ಅಂದ್ರೆ ಬೆಂಗಳೂರು ಆಂಟಿ ಟೆರರಿಸ್ಟ್ ಸೆಲ್ನ ಅಧಿಕಾರಿಗಳು ತಮಿಳುನಾಡು ಪೊಲೀಸರನ್ನ ಸಂಪರ್ಕ ಮಾಡಿ ಅಲ್ಲಿನ ತನಿಖಾ ತಂಡವನ್ನ ಸಂಪರ್ಕ ಮಾಡಿ ಮಾಹಿತಿಯನ್ನ ಕೇಳಿದ್ರು. ಈ ವೇಳೆ ಈತ ಮತ್ತೆ ಬೆಂಗಳೂರಿಗೂ ಕೂಡ ಹೋಗಿ ಬಂದಿರೋದಾಗಿರ್ಬೋದು, ಬೆಂಗಳೂರಿನಲ್ಲೂ ಕೂಡ ಒಂದಷ್ಟು ಚಟುವಟಿಕೆಗಳಿಗೆ ಕೆಲಸ ಮಾಡ್ತಿರುವಂತದ್ದು ತನಿಖೆ ವೇಳೆ ಗೊತ್ತಾಗಿತ್ತು. ಹೀಗಾಗಿ ತಮಿಳುನಾಡಿನ ಎಟಿಎಸ್ ಅಂದ್ರೆ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಬೆಂಗಳೂರಿನ ಎಟಿಎಸ್ಗೆ ಒಂದಷ್ಟು ಮಾಹಿತಿಯನ್ನ ನೀಡಿತ್ತು. ಆ ಒಂದು ಮಾಹಿತಿಯ ಆಧಾರದ ಮೇಲೆ ಈಗ ಬೆಂಗಳೂರಿನ ಆಂಟಿ ಟೆರರಿಸ್ಟ್ ಸೆಲ್ನ ಅಧಿಕಾರಿಗಳು ಆತನನ್ನ ಬಾಡಿ ವಾರೆಂಟ್ ಮೇಲೆ ಬೆಂಗಳೂರಿಗೆ ತರುವಂತ ಕೆಲಸ ಮಾಡುತ್ತಿದ್ದಾರೆ. ಕರೆತಂದು ಮತ್ತೆ ರೀಇನ್ವೆಸ್ಟಿಗೇಷನ್ ಅನ್ನು ಮಾಡುವಂತ ಕೆಲಸ ಮಾಡ್ತಾರೆ. ಬೆಂಗಳೂರಿನಲ್ಲಿ ಮತ್ತೆ ಅವರು ಟಾರ್ಗೆಟ್ ಮಾಡಿದ್ರ, ಯಾಕಂದ್ರೆ ತಮಿಳುನಾಡಿನಲ್ಲಿ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಸುಮಾರು. ಧನ್ಯವಾದ ಮಹದೇಶ್ ಮಾಹಿತಿಗಾಗಿ. ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟ ಬಿಗ್ ಅಪ್ಡೇಟ್ ಇದು. ಶಂಕಿತ ಅಬೂಬಕರ್ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ. ತಮಿಳುನಾಡಿನಲ್ಲಿ ಮಾಹಿತಿಯನ್ನ ಸಂಗ್ರಹಿಸಿದೆ ಬೆಂಗಳೂರಿನ ಎಟಿಸಿ. ಮಲೇಶ್ವರ ಬಾಂಬ್ ಬ್ಲಾಸ್ಟ್ ಕೇಸ್ನ ಕಿಂಗ್ ಪಿನ್ ಅಬೂಬಕರ್ ಬಿಜೆಪಿ ಕೇಂದ್ರ ಕಚೇರಿ ಮುಂದೆ, ರಾಜ್ಯ ಘಟಕದ ಕೇಂದ್ರ ಕಚೇರಿ ಮುಂದೆ ಸ್ಕೂಟರ್ನಲ್ಲಿ ಬಾಂಬ್ ಅನ್ನ ಇಟ್ಟಿದ್ದ ಆರೋಪ. ಬಾಂಬ್ ತಯಾರಿಯಲ್ಲಿ ಮಾಸ್ಟರ್ ಆಗಿದ್ದ ಈ ಅಬೂಬಕರ್ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇಶ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹದೇಶ್, ಮಲೇಶ್ವರ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ಅಬೂಬಕರ್ ವಿಚಾರಣೆ ಸಂದರ್ಭದಲ್ಲಿ ಮಹತ್ವದ ಮಾಹಿತಿಗಳು ಲಭ್ಯ ಆಗಿರೋದು, ಡೀಟೇಲ್ಸ್ ಕೊಡೋದಾದ್ರೆ. ಮಿತಾ, ನಿಜಕ್ಕೂ ಕೂಡ ಕಳೆದ ಕೆಲ ವರ್ಷಗಳ ಹಿಂದೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರು. ಆ ಒಂದು ಪ್ರಕರಣದ ಕೇಸ್ ಈಗ ಮತ್ತೆ ತನಿಖೆಗೆ ಒಳಪಟ್ಟಿದೆ. ಈಗಾಗಲೇ ಆಂಟಿ ಟೆರರಿಸ್ಟ್ ಸೆಲ್ನ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ರೀಇನ್ವೆಸ್ಟಿಗೇಷನ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ತಮಿಳುನಾಡಿನಲ್ಲಿ 3 ಬಂಧಿಸಿ, ಅದರಲ್ಲೂ ಕೂಡ ಅಬೂಬಕರ್ ಎಂಬಾತನಿದ್ದಾನೆ. ಈತನೇ ಈ ಒಂದು ಮಲ್ಲೇಶ್ವರಂ ಬ್ಲಾಸ್ಟ್ ಕೇಸ್ನ ಪ್ರಮುಖ ರೂವಾರಿ ಅಂತ ಹೇಳಿ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿತ್ತು. ಆತ ಬೇರೆ ಬೇರೆ ಕಡೆಗಳು ಕೂಡ ಮತ್ತೆ ಪ್ಲಾನ್ ಮಾಡ್ತಿದ್ದಾನೆ ಅಂತ ಮಾಹಿತಿ ಮೇರೆಗೆ ತಮಿಳುನಾಡಿನ ಎಟಿಎಸ್ ಅಂದ್ರೆ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಅಲ್ಲಿನ ತನಿಖಾ ತಂಡ ಆತನನ್ನ ಬಂಧಿಸುವಂತ ಕೆಲಸನ ಮಾಡಿತ್ತು. ಬೆಂಗಳೂರಿನಲ್ಲಿ ಈತನಿಗೆ ಒಂದಷ್ಟು ಕಾಂಟ್ಯಾಕ್ಟ್ ಗಳು ಇರುವಂತ ಸಾಧ್ಯತೆ ಇತ್ತು. ಜೊತೆಗೆ ಇಲ್ಲಿ ಆಲ್ರೆಡಿ ಆಗಿರುವಂತ ಒಂದಷ್ಟು ಕೇಸ್ನ ಪ್ರಮುಖ ರೂವಾರಿ ಆತ ಆಗಿರೋದ್ರಿಂದ ಈತನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೇಳುವಂತ ಕೆಲಸವನ್ನ ಎಟಿಸಿ ಅಧಿಕಾರಿಗಳು ಅಂದ್ರೆ ಬೆಂಗಳೂರು ಆಂಟಿ ಟೆರರಿಸ್ಟ್ ಸೆಲ್ನ ಅಧಿಕಾರಿಗಳು ತಮಿಳುನಾಡು
ಪೊಲೀಸರನ್ನ ಸಂಪರ್ಕ ಮಾಡಿ ಅಲ್ಲಿನ ತನಿಖಾ ತಂಡವನ್ನ ಸಂಪರ್ಕ ಮಾಡಿ ಮಾಹಿತಿಯನ್ನ ಕೇಳಿದ್ರು. ಈ ವೇಳೆ ಈತ ಮತ್ತೆ ಬೆಂಗಳೂರಿಗೂ ಕೂಡ ಹೋಗಿ ಬಂದಿರೋದಾಗಿರ್ಬೋದು, ಬೆಂಗಳೂರಿನಲ್ಲೂ ಕೂಡ ಒಂದಷ್ಟು ಚಟುವಟಿಕೆಗಳಿಗೆ ಕೆಲಸ ಮಾಡ್ತಿರುವಂತದ್ದು ತನಿಖೆ ವೇಳೆ ಗೊತ್ತಾಗಿತ್ತು. ಹೀಗಾಗಿ ತಮಿಳುನಾಡಿನ ATS ಅಂದ್ರೆ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಬೆಂಗಳೂರಿನ ATS ಗೆ ಒಂದಷ್ಟು ಮಾಹಿತಿಯನ್ನ ನೀಡಿತ್ತು. ಆ ಒಂದು ಮಾಹಿತಿಯ ಆಧಾರದ ಮೇಲೆ ಈಗ ಬೆಂಗಳೂರಿನ ಆಂಟಿ ಟೆರರಿಸ್ಟ್ ಸೆಲ್ ನ ಅಧಿಕಾರಿಗಳು ಆತನನ್ನ ಬಾಡಿ ವಾರೆಂಟ್ ಮೇಲೆ ಬೆಂಗಳೂರಿಗೆ ತರುವಂತ ಕೆಲಸ ಮಾಡುತ್ತಿದ್ದಾರೆ. ಕರೆತಂದು ಮತ್ತೆ ರೀಇನ್ವೆಸ್ಟಿಗೇಷನ್ ಅನ್ನು ಮಾಡುವಂತ ಕೆಲಸ ಮಾಡ್ತಾರೆ. ಬೆಂಗಳೂರಿನಲ್ಲಿ ಮತ್ತೆ ಅವರು ಟಾರ್ಗೆಟ್ ಮಾಡಿದ್ರ, ಯಾಕಂದ್ರೆ ತಮಿಳುನಾಡಿನಲ್ಲಿ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಸುಮಾರು. ಧನ್ಯವಾದ ಮಹೇಶ್ ಮಾಹಿತಿಗಾಗಿ. ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟ ಬಿಗ್ ಅಪ್ಡೇಟ್ ಇದು. ಶಂಕಿತ ಅಬೂಬಕರ್ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ. ತಮಿಳುನಾಡಿನಲ್ಲಿ ಮಾಹಿತಿಯನ್ನ ಸಂಗ್ರಹಿಸಿದೆ ಬೆಂಗಳೂರಿನ ATC. ಮಲೇಶ್ವರ ಬಾಂಬ್ ಬ್ಲಾಸ್ಟ್ ಕೇಸ್ನ ಕಿಂಗ್ ಪಿನ್ ಅಬೂಬಕರ್ ಬಿಜೆಪಿ ಕೇಂದ್ರ ಕಚೇರಿ ಮುಂದೆ, ರಾಜ್ಯ ಘಟಕದ ಕೇಂದ್ರ ಕಚೇರಿ ಮುಂದೆ ಸ್ಕೂಟರ್ನಲ್ಲಿ ಬಾಂಬ್ ಅನ್ನ ಇಟ್ಟಿದ್ದ ಆರೋಪಿ. ಬಾಂಬ್ ತಯಾರಿಯಲ್ಲಿ ಮಾಸ್ಟರ್ ಆಗಿದ್ದ ಈ ಅಬೂಬಕರ್ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹೇಶ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಹೇಶ್. ಮಲೇಶ್ವರ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ಅಬೂಬಕರ್ ವಿಚಾರಣೆ ಸಂದರ್ಭದಲ್ಲಿ ಮಹತ್ವದ ಮಾಹಿತಿಗಳು ಲಭ್ಯ ಆಗಿರೋದು, ಡೀಟೇಲ್ಸ್ ಕೊಡೋದಾದ್ರೆ. ಮಿತ್ರ, ನಿಜಕ್ಕೂ ಕೂಡ ಕಳೆದ ಕೆಲ ವರ್ಷಗಳ ಹಿಂದೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರು. ಆ ಒಂದು ಪ್ರಕರಣದ ಕೇಸ್ ಈಗ ಮತ್ತೆ ತನಿಖೆಗೆ ಒಳಪಟ್ಟಿದೆ. ಈಗಾಗಲೇ ಆಂಟಿ ಟೆರರಿಸ್ಟ್ ಸೆಲ್ ನ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ರೀಇನ್ವೆಸ್ಟಿಗೇಷನ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ತಮಿಳುನಾಡಿನಲ್ಲಿ 3 ಬಂಧಿಸಿ, ಅದರಲ್ಲೂ ಕೂಡ ಅಬೂಬಕರ್ ಎಂಬಾತನಿದ್ದಾನೆ. ಈತನೇ ಈ ಒಂದು ಮಲ್ಲೇಶ್ವರಂ ಬ್ಲಾಸ್ಟ್ ಕೇಸ್ ನ ಪ್ರಮುಖ ರೂವಾರಿ ಅಂತ ಹೇಳಿ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿತ್ತು. ಆತ ಬೇರೆ ಬೇರೆ ಕಡೆಗಳು ಕೂಡ ಮತ್ತೆ ಪ್ಲಾನ್ ಮಾಡ್ತಿದ್ದಾನೆ ಅಂತ ಮಾಹಿತಿ ಮೇರೆಗೆ ತಮಿಳುನಾಡಿನ ATS ಅಂದ್ರೆ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಅಲ್ಲಿನ ತನಿಖಾ ತಂಡ ಆತನನ್ನ ಬಂಧಿಸುವಂತ ಕೆಲಸನ ಮಾಡಿತ್ತು. ಬೆಂಗಳೂರಿನಲ್ಲಿ ಈತನಿಗೆ ಒಂದಷ್ಟು ಕಾಂಟ್ಯಾಕ್ಟ್ ಗಳು ಇರುವಂತ ಸಾಧ್ಯತೆ ಇತ್ತು. ಜೊತೆಗೆ ಇಲ್ಲಿ ಆಲ್ರೆಡಿ ಆಗಿರುವಂತ ಒಂದಷ್ಟು ಕೇಸ್ ನ ಪ್ರಮುಖ ರೂವಾರಿ ಆತ ಆಗಿರೋದ್ರಿಂದ ಈತನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೇಳುವಂತ ಕೆಲಸವನ್ನ ATC ಅಧಿಕಾರಿಗಳು ಅಂದ್ರೆ ಬೆಂಗಳೂರು ಆಂಟಿ ಟೆರರಿಸ್ಟ್ ಸೆಲ್ ನ ಅಧಿಕಾರಿಗಳು ತಮಿಳುನಾಡು ಪೊಲೀಸರನ್ನ ಸಂಪರ್ಕ ಮಾಡಿ ಅಲ್ಲಿನ ತನಿಖಾ ತಂಡವನ್ನ ಸಂಪರ್ಕ ಮಾಡಿ ಮಾಹಿತಿಯನ್ನ ಕೇಳಿದ್ರು. ಈ ವೇಳೆ ಈತ ಮತ್ತೆ ಬೆಂಗಳೂರಿಗೂ ಕೂಡ ಹೋಗಿ ಬಂದಿರೋದಾಗಿರ್ಬೋದು, ಬೆಂಗಳೂರಿನಲ್ಲೂ ಕೂಡ ಒಂದಷ್ಟು ಚಟುವಟಿಕೆಗಳಿಗೆ ಕೆಲಸ ಮಾಡ್ತಿರುವಂತದ್ದು ತನಿಖೆ ವೇಳೆ ಗೊತ್ತಾಗಿತ್ತು. ಹೀಗಾಗಿ ತಮಿಳುನಾಡಿನ ATS ಅಂದ್ರೆ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಬೆಂಗಳೂರಿನ ATS ಗೆ ಒಂದಷ್ಟು ಮಾಹಿತಿಯನ್ನ ನೀಡಿತ್ತು. ಆ ಒಂದು ಮಾಹಿತಿಯ ಆಧಾರದ ಮೇಲೆ ಈಗ ಬೆಂಗಳೂರಿನ ಆಂಟಿ ಟೆರರಿಸ್ಟ್ ಸೆಲ್ ನ ಅಧಿಕಾರಿಗಳು ಆತನನ್ನ ಬಾಡಿ ವಾರೆಂಟ್ ಮೇಲೆ ಬೆಂಗಳೂರಿಗೆ ತರುವಂತ ಕೆಲಸ ಮಾಡುತ್ತಿದ್ದಾರೆ. ಕರೆತಂದು ಮತ್ತೆ ರೀಇನ್ವೆಸ್ಟಿಗೇಷನ್ ಅನ್ನು ಮಾಡುವಂತ ಕೆಲಸ ಮಾಡ್ತಾರೆ. ಬೆಂಗಳೂರಿನಲ್ಲಿ ಮತ್ತೆ ಅವರು ಟಾರ್ಗೆಟ್ ಮಾಡಿದ್ರ, ಯಾಕಂದ್ರೆ ತಮಿಳುನಾಡಿನಲ್ಲಿ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಸುಮಾರು. ಧನ್ಯವಾದ ಮಹೇಶ್ ಮಾಹಿತಿಗಾಗಿ.